ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಪ್ರತಿಯೊಬ್ಬರು ಕೂಡ ಬಹಳ ಕುತೂಹಲವಿದೆ. ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಗುರುಬಲ ಬದಲಾವಣೆ ಆಗುತ್ತೆ. 5 ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ. ಕೆಲವು ರಾಶಿಯವರಂತೂ ಈ 5 ರಾಶಿಯಲ್ಲಿ ತುಂಬಾ ಸ್ವರ್ಗ ಹೋಗಿದ್ರಿ. ಯಾವಾಗ ಒಳ್ಳೆ ಸಮಯ ಬರುತ್ತೆ ಅಂತ ಕಾಯ್ತುರದಿಂದ ತುಂಬಾ ಕಾಯ್ತಾ ಇದ್ರಿ. ಪ್ರಮುಖ ಅದರಲ್ಲಿ ಒಂದು ರಾಶಿ 7.5 ಅನುಭವಿಸ್ತಾ ಇದ್ರೆ, ಮತ್ತೊಂದು ರಾಶಿ ಈಗ ತಾನೇ 7.5 ಮುಕ್ತಾಯಗಳನ್ನ ಮುಗಿಸ್ಕೊಂಡಿದ್ದಾರೆ. ಅಂದ್ರೆ ಅರ್ಥವಾಗಿರ್ಬೇಕು, ಎಂತ ಕಷ್ಟ ನಷ್ಟ ನೋವಿನಲ್ಲಿ ಜೀವನವನ್ನ ಪರೀಕ್ಷಾ ಸಮಯಗಳನ್ನ ಕಳೆದುಕೊಂಡು ಸುಖಕ್ಕಾಗಿ ಸಂತೋಷಕ್ಕಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳಿ. ಅಂದ್ರೆ ಯಾವ ರಾಶಿಯವರಿಗೆ ಈ ಜಾಕ್ಪಾಟ್ ಕಾದಿದೆ, ಇವರಿಗೆ ಎಷ್ಟು ತಿಂಗಳು ಗುರುಬಲ ಇರುತ್ತೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 30ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡತಕ್ಕಂಥದ್ದು. ಗುರು ಈ 4 ತಿಂಗಳು ಕಟಕ ರಾಶಿ ಸ್ಥಿತನಾಗಿರತಕ್ಕಂಥದ್ದು. ಕಟಕ ರಾಶಿಗೆ ಗುರು ಬಂದಾಗ ಯಾವ ರಾಶಿಯವರಿಗೆ ಪ್ರಮುಖವಾಗಿ ಗುರುಬಲ ಇರುತ್ತಪ್ಪ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಹಾಗೂ ಕೊನೆಯದಾಗಿ ಮೀನ ರಾಶಿಯವರಿಗೆ ಗುರುಬಲ ಇರುತ್ತೆ. ಗುರುಬಲ ಬಂದ್ರೆ ಏನಾಗ್ಬಿಡುತ್ತೆ? ಗುರುಬಲ ಬಂದ ತಕ್ಷಣ ಎಲ್ಲ ಅದೃಷ್ಟ ಬದಲಾವಣೆ ಆಗ್ಬಿಡುತ್ತಾ? ರಾತ್ರೋರಾತ್ರಿ ಸ್ಟಾರ್ಗಳಾಗ್ಬಿಡ್ತೀವ? ಈ ತರ ಆಲೋಚನೆ ಮನಸ್ಸಲ್ಲಿ ಏನಾದ್ರು ಅನ್ಕೊಂಡಿದ್ರೆ ಫಸ್ಟ್ ಸೆಡಗೆತ್ತೀರಿ. ನಾವೇನೇ ಕೆಲಸ ಕಾರ್ಯ ಮಾಡಬೇಕು ಅಂದ್ರೆ ದೈವ ಬಲ ತುಂಬಾ ಇಂಪಾರ್ಟೆಂಟ್. ತಿಳ್ಕೊಳ್ಳಿ. ತುಂಬಾ ಜನ ನೀವು ಅನ್ಕೊಂತಿರ್ತೀರಿ, ಎಷ್ಟು ಎಫೆಕ್ಟಿವ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನಷ್ಟು ಶ್ರಮಪಟ್ಟು ಕೆಲಸ ಮಾಡೋರು ಯಾರೂ ಇಲ್ಲ. ಅಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಸಿಗ್ತಾ ಇಲ್ಲ. ಆದ್ರೆ ಕೆಲವರು ಸ್ವಲ್ಪ ಕಷ್ಟಪಟ್ಟಿದ ತಕ್ಷಣ ಒಳ್ಳೆ ಸಕ್ಸಸ್ ಸಿಗುತ್ತೆ. ಅವನು ಸಕ್ಸಸ್ ಸಿಕ್ಕಿದ ತಕ್ಷಣ ಕಲ್ತ್ಕೊಳ್ತಾನೆ, ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಬಟ್ ಅವನ ಸಮಯದಲ್ಲಿ ನಾನು ಕೂಡ ಅದೇ ಕೆಲಸಕ್ಕೆ ಸೇರ್ಕೊಂಡೆ, ನನಗೆ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಈ ತರ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಇದೆ. ಎಷ್ಟೋ ಜನಗೆ ಈ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೂಡ ಅವ್ರ ಜೀವನಕ್ಕೂ ಹೋಲಿಸ್ಕೊಂಡು. ಇದಕ್ಕೆ ದೈವ ಬಲ ಅಂತ ಹೇಳ್ತೀವಿ, ಗುರುವಿನ ಬಲ. ಹಳ್ಳಿ ಕಡೆ ಹೋದಾಗ ಕೇಳಿ ನೀವು, ಹಳ್ಳಿ ಕಡೆ ನಾವೇನಾರು ಹೋಗಿದ್ರೆ ಕೇಳೋದಷ್ಟೇ, ಬುದ್ಧಿ ನಮಗೆ ಈ ವರ್ಷ ಗುರು ಚೆನ್ನಾಗಿದ್ದಾನ ಶನಿ ಚೆನ್ನಾಗಿದ್ದಾನ ನೋಡ್ಕೊಡಿ ಅಂತ. ಅಂದ್ರೆ ಎರಡೇ ಗ್ರಹ ಸ್ವಲ್ಪ ದೀರ್ಘವಾಗಿ ಸಂಚಾರವನ್ನು ಮಾಡತಕ್ಕಂಥದ್ದು. ಚಂದ್ರ 2 ದಿನಕ್ಕೊಂದ್ಸರಿ ಸಂಚಾರ ಮಾಡ್ತಾನೆ. ರಾಹುಕೇತು ಹತ್ರ 1 ವರ್ಷ, ಮತ್ತೆ ನಿಮಗೆ ಶುಕ್ರ ಆಗಿರ್ಬೋದು, ಬುಧ ಆಗಿರ್ಬೋದು, ಇಂದಿಷ್ಟು ತಿಂಗಳಲ್ಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸಂಚಾರ ಮಾಡ್ತಾ ಹೋಗ್ತಿರ್ತಾರೆ. ಆದ್ರೆ ಬೃಹಸ್ಪತಿ ಶನೇಶ್ 2 ಮಂದಗತಿ, ಸ್ವಲ್ಪ ನಿಧಾನವಾಗಿ ಸಂಚಾರ ಮಾಡತಕ್ಕಂಥದ್ದು. ಪ್ರಮುಖ ಗುರುಬಲವಿದ್ದರೆ ಜೀವನದಲ್ಲಿ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ನಾವು ಒಂದು ಬಲವಿರಬೇಕು. ನಾವು ಹೇಳ್ತಿರ್ತೀವಿ, ಮದ್ವೆ ಯಾರ ಮನೇಲಿ ನೀವು ಯಾರ ಹುಡುಗ ಹುಡುಗಿ ಇದ್ರೆ ಮದ್ವೆಗೆ ಶುರು ಮಾಡ್ಬೇಕಾದ್ರೆ ಫಸ್ಟ್ ಕೇಳೋದೇನು ಗೊತ್ತ, ಅವರು ಫಸ್ಟ್ ಗುರುಬಲ ಇದೆ ಅಂತ ಚೆಕ್ ಮಾಡಿಸ್ಕೊ. ಅಂದ್ರೆ ಗುರುವಿನ ಬಲವಿದ್ರೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗತ್ತೆ, ಎಲ್ಲ ಕೆಲಸಗಳು ಸಕ್ಸಸ್ ಸಿಗತ್ತೆ. ಹಾಗಾದ್ರೆ ನಾನು ಹೇಳ್ತಕ್ಕಂಥ ಈ 5 ರಾಶಿಯವರಿಗೆ ಖಂಡಿತವಾಗಿಯೂ ಮುಂದಿನ ಅಕ್ಟೋಬರ್ ವರೆಗೂ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಳ್ಳೆ ಆದಾಯವನ್ನ, ಶ್ರೇಯಸ್ಸನ್ನ, ಕೀರ್ತಿಯನ್ನ, ಅಭಿವೃದ್ಧಿಯನ್ನ ಪಡೆದುಕೊಳ್ತೀರಾ. ಯಾರು ತುಂಬಾ ಮದುವೆಗೆ ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಈ ಪ್ರಮುಖ ಈ 5 ರಾಶಿಯವರು ಎಫೆಕ್ಟಿವ್ಲಿ ಪ್ರಯತ್ನ ಪಡಿ. ಖಂಡಿತ ಕಾರ್ತಿಕ ಮಾಸದಲ್ಲಿ ಮದುವೆ ಆಗತ್ತೆ. ಯಾವುದೇ ರೀತಿಯ ಡೌಟ್ ಬೇಡ. ಸಂತಾನದ ವಿಚಾರದಲ್ಲಿ ತುಂಬಾ ಯಾರು ನೊಂದು ಹೋಗಿದ್ದೀರಾ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಂತಾನವಾಗ್ತಾ ಇಲ್ಲ ಅಂತ ಹೇಳಿದವರು ಈ 4 ತಿಂಗಳು ಪ್ರಯತ್ನ ಪಡಿ, ಉತ್ತಮ ಸಂತಾನ ಯೋಗವನ್ನ ಲಭಿಸತಕ್ಕಂಥದ್ದು. ಯಾರ ಆರೋಗ್ಯದಲ್ಲಿ ಕ್ಷೀಣವಾಗಿದೆ, ಪ್ರಮುಖ ಮಕರ ರಾಶಿಯವರು, ಮುಂದಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 5 ರಾಶಿಯವರಿಗೆ ಪರ್ಟಿಕ್ಯುಲರ್ಲಿ ಯಾವ ವಿಚಾರದಲ್ಲಿ ನಿಮಗೆ ಒಳ್ಳೆ ಲಾಭದಾಯಕವಾಗತ್ತೆ ಅಂತ. ಅದರಲ್ಲಿ ಆರೋಗ್ಯ ಸಮಸ್ಯೆ ಯಾವ್ದಿಸ್ತಾ ಇದ್ದೀರಾ ಮಕರ ರಾಶಿಯವರು, ಅವ್ರಿಗೆ ಒಳ್ಳೆ ಆರೋಗ್ಯ ವೃದ್ಧಿ ಆಗತ್ತೆ. ಏನ್ ದುಡಿತಾ ಇದ್ದೀರಾ, ದುಡಿತಕ್ಕಂಥ ಚೈತನ್ಯ ಯಥೇಚ್ಛವಾಗಿ ಇನ್ಕ್ರೀಸ್ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಪ್ರಮುಖವಾಗಿ ಮಿಥುನದವ್ರಿಗಂತೂ 1 ವರ್ಷದಿಂದ ಸಾಕಾಗ್ಬಿಟ್ಟಿದೆ. ಏನಕ್ಕಂದ್ರೆ ಟಿಲ್ ಜೂನ್ 1ನೇ ತಾರೀಕುವರೆಗೂ ಮಿಥುನದಲ್ಲೇ ಗುರುಸ್ಥಿತನಾಗಿರತಕ್ಕಂಥದ್ದು. ಯಾವ ರಾಶಿಯಲ್ಲಿ ಗುರು ಇರ್ತಾನೋ ಆ ರಾಶಿಯವರಿಗೆ ಅಷ್ಟು ಶುಭವನ್ನ ಗುರು ಕೊಡೋದಿಲ್ಲ. ಬೃಹಸ್ಪತಿ ನಿಮ್ಮ ಸ್ನೇಹಿತರ ಮಿಥುನ ರಾಶಿಯಲ್ಲಿ ಇದ್ರೆ ಕೇಳಿ, 2025 ಹೇಗಿತ್ತು, 2026 ಮೇವರೆಗೆ ಹೇಗಿತ್ತು ಅವ್ರ ಜೀವನ ಅಂತ. ಆರೋಗ್ಯ ಫುಲ್ ಹದಗೊಟ್ಟೋಗಿರುತ್ತೆ, ಹಣಕಾಸಿನ ಪರಿಸ್ಥಿತಿ ನೆಲ ಕಚ್ಚಿಬಿಟ್ಟಿರುತ್ತೆ, ಶಾಂತಿ ನಿಮ್ದಿನ ಕೆಳಕೊಂಡು ಎಷ್ಟು ತಿಂಗಳುಗಳಾಗಿರುತ್ತೆ ಅಂತ ಹೇಳಿರ್ತಾರೆ. ಯಾವಾಗ ಒಳ್ಳೆ ಸಮಯ ಬರುತ್ತೆ, ಯಾವಾಗ ಸ್ವಲ್ಪ ಆರೋಗ್ಯ ಸರಿ ಆಗ್ತಾ ಇದೆ, ದುಡ್ದಿದ್ ಮನೇಲಿದ್ರೆ ಸಾಕು ಅಂತ ಯಾವಾಗ ಅನಿಸ್ಬಿಟ್ಟಿದೆ ಅಂತ ಹೇಳಿ ಖಂಡಿತವಾಗಿ ಅಂತ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ನಿಮ್ ಈ ಎಲ್ಲ ಕಷ್ಟಗಳು ಜೂನ್ 1ನೇ ತಾರೀಕಿಂದ ಮಾಯವಾಗತಕ್ಕಂಥದ್ದು. ಒಳ್ಳೆ ಅಭಿವೃದ್ಧಿನ ನೋಡ್ತೀರಾ. ಪ್ರಮುಖವಾಗಿ ಮಿಥುನ ರಾಶಿಯವರು ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಲಾಭ ನೋಡುವಂತರಾಗ್ತೀರಾ. ಒಳ್ಳೆ ಅಭಿವೃದ್ಧಿದಾಯಕ ಮಾಸಗಳು ಈ 4 ತಿಂಗಳು. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾಕಾಲ ನೆಲೆಸಿರತಕ್ಕಂಥದ್ದಾಗತ್ತೆ.
ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಯಾರ ಮಿಥುನ ರಾಶಿಯವರು ಹೊಸದಾಗಿ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಿದ್ರೆ, ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂತಿದ್ರೆ ಈ 4 ತಿಂಗಳಲ್ಲೇ ಪ್ರಾರಂಭಿಸಿ. ಎಲ್ಲ ಅಡೆತಡೆಗಳು ದೂರವಾಗತ್ತೆ. ನೀವೇನ್ ಸಕ್ಸಸ್ ಕಾಣಬೇಕು, ಲಾಭ, ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು ಅಂತಿರ್ತೀರಾ, ಅದು 2 ಪಟ್ಟಷ್ಟು ಖಂಡಿತವಾಗಿಯೂ ಸಂಪಾದನೆ ಮಾಡ್ತೀರಾ. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವ್ರು ಯಾರು ಮದುವೆಗೆ ಪ್ರಯತ್ನವನ್ನ ಪಡ್ತಾ ಇದ್ದೀರೋ ಖಂಡಿತ ಮುಂದುವರಿಯತಕ್ಕಂಥದ್ದು. ಗುರುವಿನ ಬಲವಿದೆ. ಖಂಡಿತ ಮನೆಯಲ್ಲಿ ಮಂಗಳ ಕಾರ್ಯಗಳಾಗತ್ತೆ. ಹೊಸ ಬಿಸ್ನೆಸ್ಗಳಲ್ಲಿ ಲಾಭವನ್ನ ನೋಡುವಂತರಾಗ್ತೀರಾ. ದೂರದ ಪ್ರವಾಸ ಮಾಡತಕ್ಕಂಥ ಅನುಗ್ರಹ ಕೂಡ ಭಗವಂತ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ಮಿಥುನ ರಾಶಿಯವರಿಗೆ ಈ ವರ್ಷ ಎಲ್ಲವೂ ಕೂಡ ಚೆನ್ನಾಗಿರತಕ್ಕಂಥದ್ದು ಅಂತಂದ್ರೆ ಅಕ್ಟೋಬರ್ವರೆಗೂ. ಇನ್ನು 2ನೇ ರಾಶಿ ಗುರುಬಲ ಇರತಕ್ಕಂಥ ರಾಶಿ ಅದು ಅಂದ್ರೆ ಕನ್ಯಾ ರಾಶಿ. ತುಂಬಾ ಜನ ರೇಗಿಸ್ತಿರ್ತಾರೆ, ಕನ್ಯಾ ರಾಶಿಯವರಿಗೆ ಇನ್ನು ಕನ್ಯೆ ಸಿಕ್ಕಿಲ್ಲ ಅಂತ ಗಂಡು ಮಕ್ಕಳಿಗೆ. ಖಂಡಿತ ಈ ವರ್ಷ ಪ್ರಯತ್ನ ಪಡಿ. ಯಾರಿಗೆ ಮದುವೆ ಆಗಿಲ್ಲ ಅಂತ ಹೇಳಿದವರು ಅಕ್ಟೋಬರ್ ತಿಂಗಳೊಡೆ ಖಂಡಿತವಾಗಿ ಮದುವೆ ಸೆಟ್ ಆಗತ್ತೆ. ಇರತಕ್ಕಂಥ ಈ 5 ರಾಶಿಗಳಲ್ಲಿ ಮದುವೆ ತುಂಬಾ ಬೇಗ ಯಾರಿಗಾರ ಸೆಟ್ ಆಗತ್ತಪ್ಪ ಗುರುವಿನ ಬಲ ಅಂತ ಹೇಳಿದ್ರೆ ಅದು ಕನ್ಯಾ ರಾಶಿಯವ್ರಿಗೆ ಮಾತ್ರ ಆದಷ್ಟು ಬೇಗ ಸೆಟ್ ಆಗತಕ್ಕಂಥದ್ದು. 5 ರಾಶಿಯವ್ರಿಗೆ ಸೆಟ್ ಆಗತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಯಾರು ಟಾಪ್ ಪ್ರಿಫರಬಲ್, ಯಾರು ತುಂಬಾ ಬೇಗ ಸೆಟ್ ಆಗತ್ತೆ ಅಂದ್ರೆ ಅದು ಕನ್ಯಾ ರಾಶಿ. ಯಾಕಂದ್ರೆ ಗುರು ಕನ್ಯಾ ರಾಶಿಯವರಿಗೆ 11ನೇ ಮನಸ್ಥಿತನಾಗಿರತಕ್ಕಂಥದ್ದು. ಅಂದ್ರೆ ಅವರ ಜನ್ಮರಾಶಿಯಿಂದ ಗುರು ನೋಡಿದಾಗ 11ನೇ ಮನೇಲಿ ಇರ್ತಾನೆ. ಅದು ಭಾಗ್ಯಸ್ಥಾನ, ಶುಭವನ್ನ ಕೊಡತಕ್ಕಂಥ ಸ್ಥಾನ, ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಸ್ಥಾನ. ಪ್ರಮುಖ ಮದುವೆ ವಿಚಾರಕ್ಕಂತೂ ತುಂಬಾ ಲಾಭ, ಲಕ್ಷ್ಮಿನ ಕೂಡ ತುಂಬಾ ಚೆನ್ನಾಗತ್ತೆ. ನೀವಿಂದೇನಾರ ಸಾಲಗಳನ್ನ ಮಾಡ್ಕೊಂಡಿದ್ರೆ ಕನ್ಯಾ ರಾಶಿಯವರು ಖಂಡಿತ ಪ್ರಯತ್ನ ಪಡಿ. ಈ 4 ತಿಂಗಳಲ್ಲಿ ಮೇಜರ್ ಸಾಲವನ್ನ ತೀರಿಸ್ಕೊಳ್ತೀರಿ. ಸಂತಾನದ ಅಪೇಕ್ಷೆಯಲ್ಲಿದ್ದವರು ಕೂಡ ಒಳ್ಳೆ ಸಂತಾನವಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಕೂಡು ಕುಟುಂಬದಲ್ಲಿ ಇನ್ನೂ ಕೂಡ ಸ್ವಲ್ಪ ಅನ್ಯೂನ್ಯತೆ ವೃದ್ಧಿ ಆಗತ್ತೆ. ಇಡೀ ಕುಟುಂಬ ಸಂತೋಷದಿಂದ ಸಂಭ್ರಮದಿಂದ ನಾನಾ ರೀತಿಯ ಫಂಕ್ಷನ್ಸ್ ಗಳಲ್ಲಿ ಹಾಗೂ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥ ಅನುಗ್ರಹ ಕೂಡ ಬೃಹಸ್ಪತಿ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ಕನ್ಯಾ ರಾಶಿಯವರಿಗೆಲ್ಲ ಚೆನ್ನಾಗಿದೆ. 2025 ಹೋಲಿಸ್ಕೊಂಡ್ರೆ 2026 ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 30ನೇ ತಾರೀಕುವರೆಗೂ ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಜಾಕ್ಪಾಟ್ ತಿಂಗಳು. ಈ 4 ತಿಂಗಳು ಮುಟ್ಟಿದೆಲ್ಲವೂ ಕೂಡ ಚಿನ್ನ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಮಾಸವಿದು. ಬೃಹಸ್ಪತಿ ಅನುಗ್ರಹದಿಂದ ಎಲ್ಲ ರೀತಿ ಶುಭವನ್ನ, ಎಲ್ಲ ಅಭಿವೃದ್ಧಿಗಳನ್ನ ಈ 4 ತಿಂಗಳು ಪಡೆದುಕೊಳ್ತೀವಿ. 3ನೇ ರಾಶಿ ವೃಶ್ಚಿಕ. ವೃಶ್ಚಿಕದವ್ರಿಗಂತೂ ಶನೀಶ್ವರನ ಒಂದಷ್ಟು ಕಾಟಗಳಿಂದ, ಪರೀಕ್ಷೆಗಳಿಂದ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ಜೀವನ 6ಕ್ಕೆ ಇಳಿತಾ ಇಲ್ಲ, 3ಕ್ಕೆ ಏರ್ತಾ ಇಲ್ಲ ಅಂತ ತುಂಬಾ ಜನಕ್ಕೆ ಅನಿಸಿದೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡಕ್ಕಾಗ್ತಾ ಇರಲಿಲ್ಲ. ಏನೋ ಒಂಥರ ಕಿರಿಕಿರಿ, ಬೇಕೋ ಬೇಡವೋ ಜನರೊಂದಿಗೆ ಮನಸ್ತಾಪ ಸದಾಕಾಲ ಆಗ್ತಾ ಇರ್ತು. ಸುಮ್ಮನೆ ವ್ಯಾಜ್ಯ, ಮನಸ್ತಾಪಗಳು, ನಿಷ್ಠುರ, ಸಮಾಜದಲ್ಲಿ ಅವಮಾನವನ್ನು ಎದುರಿಸತಕ್ಕಂಥ ಸನ್ನಿವೇಶಗಳು ಹೇಗಾಗ್ಬಿಟ್ಟಿದೆ, ಮಾನಸಿಕವಾಗಿ ವೃಶ್ಚಿಕ ರಾಶಿಯನ್ನು ಕುಗ್ಗಿಸುವಂತಾಗಿದೆ. ಭಯಪಡೋ ಅವಶ್ಯಕತೆ ಇಲ್ಲ. ಜೂನ್ 1ನೇ ತಾರೀಕಿಂದ ಹಿಂದೆ ಯಾವ ಚಾರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ರೋ ಆ ಚಾರ್ಮ್ ಡಬಲ್ ಆಗತಕ್ಕಂಥ, ಆ ಅಭಿವೃದ್ಧಿಯ ಪರ್ವ ಏನಿದೆ ಹೋಗತಕ್ಕಂಥದ್ದು ಆ ಡಬಲ್ ಆಗಿ ಒಳ್ಳೆ ಸಕ್ಸಸ್ ಅನ್ನ ಕಾಣ್ತೀರ. ಯಾವ 6 ತಿಂಗಳು ವರ್ಷದಿಂದ ಏನನ್ನು ಕಳ್ಕೊಂಡಿದ್ರಿ ಎಲ್ಲವೂ ಕೂಡ ಈ 4 ತಿಂಗಳಲ್ಲಿ ಡಬಲ್ ಆಗಿ ಪಡೆದುಕೊಳ್ತೀರಿ. ಆರೋಗ್ಯದ ಸಮಸ್ಯೆಗಳು ದೂರವಾಗತ್ತೆ. ಆರೋಗ್ಯದ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಪ್ರಮುಖವಾಗಿ ಯಾರು ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥವ್ರು ಸರ್ಕಾರಿ ಕೆಲಸದ ವಿಚಾರದಲ್ಲಿ ಪರ್ಮನೆಂಟ್ ಆಗ್ತಾ ಇಲ್ವೋ, ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ, ಪ್ರಮೋಷನ್ ಆಗ್ತಾ ಇಲ್ಲ, ಸರ್ಕಾರಿ ಕೆಲಸಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ ಅಂತಿದ್ದವ್ರಿಗಂತೂ ಶುಭ ಸುದ್ದಿ. ಯಥೇಚ್ಛ ಪ್ರಯತ್ನವನ್ನ ಪಡಿ. ಖಂಡಿತವಾಗಿಯೂ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಗತಕ್ಕಂಥದ್ದು. ಈ 4 ತಿಂಗಳಲ್ಲಿ ಸರ್ಕಾರಿ ಸಂಬಂಧಪಟ್ಟಂತ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಶುಭ ಸುದ್ದಿ ನಿಮಗಾಗಿ ಕಾದಿದೆ. ವೃಶ್ಚಿಕ ರಾಶಿಯವರಿಗೆ ಸಂತಾನದ ಅಪೇಕ್ಷೆಯಲ್ಲಿರತಕ್ಕಂಥವ್ರು ಕೂಡ ಒಳ್ಳೆ ಸಂತಾನವಾಗತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಗುರು 9ನೇ ಸ್ಥಾನದಲ್ಲಿದ್ದಾನೆ. ಎಲ್ಲ ಶುಭ, ಒಳ್ಳೆ ಭಾಗ್ಯಗಳನ್ನ, ಒಳ್ಳೆ ಲಾಭವನ್ನ ಸದಾಕಾಲ ಈ 4 ತಿಂಗಳು ನಿಮಗೆ ಕರುಣಿಸಿಕೊಳ್ಳುವಂತಾಗ್ತಾನೆ. ಇನ್ನು 4ನೇ ರಾಶಿ ಯಾವ್ದಪ್ಪ ಅಂದ್ರೆ ಮಕರ. ಮಕರ ರಾಶಿಯವರಿಗೆ 2025 ಮಧ್ಯಭಾಗದಿಂದ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಶನೇಶ್ವರನ ಗ್ರಾಚಾರ ಏನೋ ಕಳೆದಿತ್ತು. ಪರೀಕ್ಷಾ ಸಮಯ, ವನವಾಸ, ಜ್ಞಾತವಾಸ, ನಿಷ್ಠೂರ, ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿತ್ತು. ಆದ್ರೆ ಗುರುವಿನ ಬಲ ಬಂದಿರಲಿಲ್ಲ. ಏನಾಗ್ಬಿಟ್ಟಿತ್ತು, ಭಗವಂತ ಏನನ್ನೋ ಕರ್ಮಗಳನ್ನು ಕಳೆದು ಏನನ್ನು ಕೊಡ್ಬೇಕದನ್ನು ಕೊಟ್ಟೇ ಇರಲಿಲ್ಲ ಅಂತೇಳಿ ಸ್ವಲ್ಪ ಕಸಿಬಿಸಿ ಇತ್ತು. ಬಟ್ ತುಂಬಾ 7.5 ಅನುಭವಿಸ್ತಕ್ಕಂಥ ಕಷ್ಟಗಳು ನೋಡಿಸ್ಕೊಂಡ್ರೆ 2025 ಮಧ್ಯಭಾಗದಿಂದ ಪರವಾಗಿಲ್ಲಪ್ಪ, ಜೀವನ ಆರಾಮ್ಸೆ ಆಗ್ತಾ ಇದೆ, ನೆಮ್ಮದಿಯನ್ನ ಕಾಣ್ತಾ ಇದ್ದೀನಿ ಅಂತ ತುಂಬಾ ಜನ ಮನಸ್ಸಲ್ಲಿ ಅನ್ಕೊಂಡಿರ್ತೀರಿ. ಆದ್ರೆ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸ್ತಿರತ್ತೆ. ಆರೋಗ್ಯದಲ್ಲಿ ವೃದ್ಧಿನೇ ಆಗ್ತಿರೋದಿಲ್ಲ. ದುಡಿದೆಲ್ಲವೂ ಕೂಡ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ವ್ಯಯ ಮಾಡ್ಕೊಳ್ಬೇಕಾಗಿರುತ್ತೆ. ಮನೆಯಲ್ಲಿ ಅಶಾಂತಿ, ಹಿತಶತ್ರುಗಳ ಕಾಟ, ಈ ತರ ನಾನಾ ಸಮಸ್ಯೆಗಳನ್ನು ಕಾಡಿಸ್ತಿರುತ್ತೆ. ಭಯ ಪಡತಕ್ಕಂಥ ಅವಶ್ಯಕತೆ ಇಲ್ಲ. ಜೂನ್ 1ನೇ ತಾರೀಕಿಂದ
ಖಂಡಿತವಾಗಿಯೂ ಮಕರ ರಾಶಿಯವರ ಆರೋಗ್ಯದಲ್ಲಿ ಇನ್ಕ್ರೀಸ್ ಆಗತಕ್ಕಂಥದ್ದು, ಆರೋಗ್ಯ ವೃದ್ಧಿ ಆಗತ್ತೆ, ಅಭಿವೃದ್ಧಿ ಆಗತಕ್ಕಂಥದ್ದು, ಜೀವನದಲ್ಲಿ ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ, ದೂರದ ಪ್ರವಾಸಗಳನ್ನ ಪುಣ್ಯಕ್ಷೇತ್ರಗಳನ್ನ ಮಾಡತಕ್ಕಂಥ ದರ್ಶನ ಭಾಗವನ್ನು ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ನಿಮ್ಮ ಕುಟುಂಬದಲ್ಲಿರತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಗುರು ಸಪ್ತಮದಲ್ಲಿ ಅಂದ್ರೆ 7ನೇ ಮನೆಯಲ್ಲಿರತಕ್ಕಂಥದ್ದು ಕಲ್ಯಾಣ ಭಾಗ್ಯವನ್ನ ತುಂಬಾ ಈಸಿಯಾಗಿ ಕರುಣಿಸ್ಕೊಡ್ತಾರೆ. ನಿಮಗೂ ಕೂಡ ಮದುವೆ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಖಂಡಿತ ಲಾಭ. ಯಾರು ಮಕರ ರಾಶಿಯಲ್ಲಿದ್ದವರು ಮದುವೆ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮದುವೆಯೇ ಸೆಟ್ ಆಗ್ತಾ ಇಲ್ಲ, ಮದುವೆಗೆ ಅಡ್ಡಿ ಆತಂಕಗಳು ಯಥೇಚ್ಛವಾಗಿ ಆಗ್ತಾ ಇದೆ ಅಂತೇಳಿ ಮನಸ್ಸನ್ನು ಅನ್ಕೊಳ್ತಾ ಇದ್ದೀರಾ, ಭಯಪಡೋ ಅವಶ್ಯಕತೆ ಇಲ್ಲ. ಈ ಜೂನ್ 1ನೇ ತಾರೀಕಿಂದ ಮದುವೆಗೆ ಯಥೇಚ್ಛವಾಗಿ ಪ್ರಯತ್ನ ಪಡಿ, ಖಂಡಿತವಾಗಿಯೂ ಮದುವೆಯಲ್ಲಿ ಸಕ್ಸಸ್ ಕಾಣ್ತೀರಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ನಿಮ್ಮ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ. ಜೀವನವನ್ನ ತುಂಬಾ ಸಕ್ಸಸ್ ಆಗಿ ಸಮೃದ್ಧಿಯಿಂದ ನೆಮ್ಮದಿಯಿಂದ ಜೀವನ ಮಾಡತಕ್ಕಂಥವ್ರು ಆಗ್ತಾರೆ. ಇನ್ನು ಕೊನೆಯ ರಾಶಿ ಗುರುಬಲ ಇರತಕ್ಕಂಥದ್ದು ಮೀನರಾಶಿ. ಈ ಮೀನರಾಶಿಯವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಜೀವನ ಸಾಕಾಗ್ಬಿಟ್ಟಿದೆ. ಸಾಲ, ಅವಮಾನ, ಪರೀಕ್ಷೆಗಳು ತುಂಬಾ ಇರ್ಪೆ ಮಾಡ್ಬಿಟ್ಟಿದೆ. ಯಾವಾಗ 7.5 ಮುಗಿಯುತ್ತೋ ಅಂತೇಳಿ ತುಂಬಾ ಜನ ನನ್ನ ಹತ್ರ ಹೇಳ್ತಿರ್ತಾರೆ. ಫಸ್ಟ್ ನಂತರ ಬರೋರು, ಗುರುಗಳೇ ನಂದು ಮೀನರಾಶಿ, ಯಾವಾಗ 7.5 ಮುಗಿಯುತ್ತೆ ಫಸ್ಟ್ ಹೇಳಿ, ಅಥವಾ ಯಾವಾಗ ನಂಗೆ ಒಳ್ಳೆ ಸಮಯ ಬರುತ್ತೆ ಅಂತ ಹೇಳಿ. ಭಗವಂತ ಲಾಭ ಕೊಡೋದವ್ರು ಪರವಾಗಿಲ್ಲ, ಇರತಕ್ಕಂಥ ಕಮಿಟ್ಮೆಂಟ್ ಮುಗಿಸಿ ಸ್ವಲ್ಪ ಆರಾಮ್ಸಿಂದ ಜೀವನ ಮಾಡಿದ್ರೆ ಸಾಕು. ತುಂಬಾ ಸಾಕಾಗ್ಬಿಟ್ಟಿದೆ, ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ, ಎಷ್ಟೇ ದುಡಿದ್ರು ಕೂಡ ಸಾಲ ತೀರ್ಸೋಕೆ ಆಗ್ತಾ ಇಲ್ಲ, ಸಾಲಕ್ಕೆ ತೀರ್ಸೋಕೆ ಮತ್ತೊಂದು ಸಾಲ, ತೀರ್ಸೋಕೆ ಮತ್ತೊಂದು ಸಾಲ ಅಂತೇಳಿ ಬೆಳಿತಾನೆ ಹೋಗ್ತಾ ಇದೆ ಹೊರತು ಲಾಭ ನೋಡಕ್ ಆಗ್ತಾ ಇಲ್ಲ. ವ್ಯಾಪಾರ ವ್ಯವಹಾರವನ್ನ ಮನೆಯ ನಡೆಸೋದು ಕಷ್ಟವಾಗ್ತಿದೆ ಅಂತ ತುಂಬಾ ಜನ ಹೇಳ್ಕೊಳ್ತಿದ್ದೀರಿ. ಅಂತವರಿಗೆ ಶುಭ ಸುದ್ದಿ, ಖಂಡಿತವಾಗಿಯೂ ಗುರುವಿನ ಅನುಗ್ರಹದಿಂದ ಲಕ್ಷ್ಮಿ ಆಗಮನವಾಗತ್ತೆ. ನಿಮ್ಮ ಮನೆಗೆ ಹಣಕಾಸಿನ ವೃದ್ಧಿ ಆಗತಕ್ಕಂಥದ್ದು, ಸಾಲವನ್ನ ತೀರಿಸ್ಕೊಳ್ತೀರಿ. ನಿಮ್ಮ ಮೇಜರ್ ಸಾಲ ಕರೆಕ್ಟಾಗಿ ಪ್ರಯತ್ನ ಪಟ್ಟರೆ 4 ತಿಂಗಳಲ್ಲಿ ತೀರೋಗತಕ್ಕಂಥದ್ದು. ತುಂಬಾ ಎಫೆಕ್ಟಿವ್ಲಿ ಕೆಲಸ ಮಾಡಿ, ಬುದ್ಧಿವಂತಿಕೆ ಕೆಲಸ ಮಾಡಿ. ಯಾರು ಹೊಸದಾಗಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ದರೂ ಕೂಡ ಯಥೇಚ್ಛ ಪ್ರಯತ್ನ ಪಡಿ, ಖಂಡಿತ ಆ ಕೆಲಸದಲ್ಲಿ ಸಕ್ಸಸ್ ಕಾಣುವಂತರಾಗ್ತೀರಾ. ಮೀನರಾಶಿಯವರು ಯಾರು ಇನ್ನು ಮದುವೆ ಆಗ್ತಾ ಇಲ್ಲ, ತುಂಬಾ ಏಜ್ ಆಗ್ಬಿಟ್ಟಿದೆ, ಪ್ರಯತ್ನ ಪಟ್ಟರು ಕೂಡ ಸಕ್ಸಸ್ ಆಗ್ತಾ ಇಲ್ಲ, 7.5 ಪ್ರಭಾವೇನೋ ಏನು ಕೂಡ ಸೆಟ್ ಆಗ್ತಾ ಇಲ್ಲ ಅಂತಿದ್ದವರು ಕೂಡ ಮದುವೆಗೆ ಮುಂದುವರಿರಿ. ಖಂಡಿತವಾಗಿಯೂ ಮದುವೆ ವಿಚಾರಕ್ಕೆ ಶುಭ ಸುದ್ದಿ ನಿಮ್ಮ ಹುಡುಕೊಂಡೇ ಬರತಕ್ಕಂಥದ್ದಾಗತ್ತೆ. ಅಂದ್ರೆ ನಿಮ್ಗೆ ಹುಡ್ಕೊಂಡು ಬರುತ್ತೆ ಸುದ್ದಿ, ನಿಮ್ಗೆ ಲಾಭದಾಯಕವಾಗತ್ತೆ ಹಾಗೂ ಶುಭದಾಯಕವಾಗತ್ತೆ. ನಿಮ್ಮ ರಾಶಿಯಿಂದ ಗುರು 5ನೇ ಸ್ಥಾನದಲ್ಲಿರತಕ್ಕಂಥದ್ದು ಅಂದ್ರೆ ಕಟಕದಲ್ಲಿ ದೈವ ಬಲ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಕೀರ್ತಿ ಬೆಳೆಯತಕ್ಕಂಥದ್ದು, ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಾ, ನಿಮ್ಮ ಪ್ರತಿಷ್ಠೆ ವೃದ್ಧಿ ಆಗತ್ತೆ, ಸಮಾಜ ನಿಮ್ಮನ್ನ ಗುರುತಿಸುತ್ತೆ, ಸಮಾಜ ನಿಮ್ಮನ್ನ ಸನ್ಮಾನಿಸುತ್ತೆ, ಸಮಾಜ ಹೇಳುತ್ತೆ ಈತ ಬಹಳ ಶ್ರಮಜೀವಿ, ಕೆಲಸ ಮಾಡತಕ್ಕಂಥವ್ನು, ಈತ ನೋಡಿ 100 ಜನ ಕಲಿಬೇಕು ಅಂತ ಪ್ರೋತ್ಸಾಹದ ನುಡಿಗಳನ್ನ ಹಾಕ್ತಾರೆ. ಇದು ಖಂಡಿತ ನಿಮ್ಗೆ ಇನ್ನೂ ಕೆಲಸ ಕಾರ್ಯ ಮಾಡಬೇಕು ಅಂತ ಉತ್ತೇಜನ ಕೊಡುತ್ತೆ. ಈಸಿಯಾಗಿ ಹೇಳ್ಬೇಕಂದ್ರೆ 2026ರಲ್ಲಿ ಈ 4 ತಿಂಗಳು ಮೀನರಾಶಿಯವರಿಗೆ ಜೀವನದ ಟರ್ನಿಂಗ್ ಪಾಯಿಂಟ್. ತುಂಬಾ ಚೆನ್ನಾಗಿ ಭಗವಂತ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 30ನೇ ತಾರೀಕುವರೆಗೂ ಯಾವ ರೀತಿ ಅವಕಾಶಗಳನ್ನು ಬಳಸ್ಕೊಳ್ತಿರೋ ಆ ರೀತಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಹಾಗೂ ಅಭಿವೃದ್ಧಿಯನ್ನ ಹೊಂದುವಂತರಾಗ್ತೀರ. ಭಗವಂತ ಈ 5 ರಾಶಿ ಜೊತೆಗಿರತಕ್ಕಂಥ ಎಲ್ಲ 12 ರಾಶಿಯರು ಕೂಡ ಗುರುವಿನ ಅನುಗ್ರಹದಿಂದ ಎಲ್ಲ ಶುಭವನ್ನ ಕೊಡ್ಲಿ ಅಂತೇಳಿ ನಾನು ಆಶಿಸ್ತೇನೆ. ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಬೇಕು, ವಾಸ್ತುವಿನ ಬಗ್ಗೆ ತಿಳ್ಕೊಳ್ಬೇಕು, ಮನೆಯ ವಾಸ್ತುವ ಕರೆಕ್ಷನ್ಸ್ಗಳು ಮಾಡ್ಕೊಳ್ಬೇಕು, ಮದುವೆ ಸಾಲವಳಿಗಳ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ಜ್ಯೋತಿಷ್ಯದ ಯಾವುದೇ ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ನೇರವಾಗಿ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡತಕ್ಕಂಥದ್ದು. ಮೈಸೂರಿನ ಕುವೆಂಪು ನಗರದಲ್ಲಿ ಕಚೇರಿ ಇದೆ ಭವಿಷ್ಯ ದರ್ಶನದ್ದು. ಇಲ್ಲ ಬರಕ್ ಆಗ್ತಾ ಇಲ್ಲ, ತುಂಬಾ ದೂರದಲ್ಲಿದ್ದೀವಿ, ಬೇರೆ ರಾಜ್ಯ, ಜಿಲ್ಲೆ, ದೇಶದಲ್ಲಿದ್ದೀವಿ ಅಂದ್ರೆ ನೇರವಾಗಿ ಫೋನ್ ಕಾಲ್ ಮುಖಾಂತರ ಕೂಡ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮೆಲ್ಲ ಸಮಸ್ಯೆಗೆ ಜ್ಯೋತಿಷ್ಯದ ಮುಖಾಂತರ ಸರಳ ಪರಿಹಾರವನ್ನ ಕಂಡುಕೊಳ್ಬಹುದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾ ಎಲ್ಲವನ್ನು ಕೂಡ ಫಾಲೋ ಮಾಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನೆನಪಿಟ್ಕೊಳ್ಳಿ, ಮುಂದಿನ ಸಂಚಿಕೆಯಲ್ಲಿ ಗುರು ಸಂಚಾರದಿಂದ ಯಾವ ರಾಶಿಯವರಿಗೆ ಗಂಡಾಂತರ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೇನೆ. ಶುಭಮಸ್ತು.